ಗಾಂಧೀಜಿಯವರ ಹತ್ಯೆಯಾದ ಸಂದರ್ಭದಲ್ಲಿ RSSನ ಬ್ಯಾನ್ ಮಾಡಿದ್ಯಾಕೆ ಅಂತ ಕೂಡ ಪ್ರಶ್ನೆ ಕೇಳ್ಬಿಡ್ತಾರೆ. ಗೋಡ್ಸೆಗೂ RSSಗೂ ಸಂಬಂಧ ಇಲ್ಲದೆ ಹೋಗಿದ್ದಿದ್ರೆ, ಗಾಂಧಿ ಹತ್ಯೆ ಆ ಪರಿಕಲ್ಪನೆಗೂ RSSಗೂ ಸಂಬಂಧ ಇಲ್ಲದೆ ಹೋಗಿದ್ದಿದ್ರೆ ನಿಷೇಧಕ್ಕೆ ಯಾಕೆ ಒಳಗಾಗಬೇಕಾಗಿತ್ತು ಅಂತ ಹೇಳಿ ಈಗಿನ ದಿನಮಾನದವ್ರು ಪ್ರಶ್ನೆ ಕೇಳ್ತಾರೆ. ಈ ಪ್ರಶ್ನೆ ಒಳ್ಳೆಯದು. ಆದರೆ ಅಲ್ಲಿ ತಿಳ್ಕೊಬೇಕಾದ್ದೇನು ಅಂದರೆ, ಗಾಂಧಿ ಹತ್ಯೆಕ್ಕಿಂತ ಮುಂಚೆನೇ ಒಂದೆರಡು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಸಂಘ ಒಂದು ಸಾಮಾಜಿಕ ಸಾಂಸ್ಕೃತಿಕವಾದಂಥ ಸಂಘಟನೆ. ಇದರ ಬೆಳವಣಿಗೆ ಆದ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಸಭೆಯಲ್ಲಿ ಗಾಂಧೀಜಿಯವ್ರ ಹತ್ಯೆ ಏನಾಗಿರಲಿಲ್ಲ, ಆಗಲೇ ಚರ್ಚೆ ಆಗಿತ್ತು. ಈ ಸಂಘ ಬೆಳಿಬಾರ್ದು, ಇದನ್ನು ಬ್ಯಾನ್ ಮಾಡಬೇಕು ಅನ್ನೋ ಚರ್ಚೆಗಳಾಗಿದ್ವು. ಗಾಂಧೀಜಿಯವರ ಹತ್ಯೆಯ ನೆಪ ಇಟ್ಕೊಂಡು ಇದಕ್ಕೂ RSSಗೂ ಸಂಬಂಧ ಇದೆ ಅಂತ ಹೇಳಿ ಆರೋಪ ಮಾಡಿ ಬ್ಯಾನ್ ಮಾಡಿದರು. ಬ್ಯಾನ್ ಮಾಡಿದ ಮುಖ್ಯಾಂಶ ಏನಿತ್ತು? ನಾಥೂರಾಮ್ ಗೋಡ್ಸೆಗೂ ಸಂಘಕ್ಕೂ ಸಂಬಂಧ ಇದೆ, ಅಥವಾ ಸಂಘ ಹೇಳಿದ್ರಿಂದ ನಾಥೂರಾಮ್ ಗೋಡ್ಸೆ ಹತ್ಯೆ ಮಾಡಿದ್ರು ಅನ್ನೋದು ಸಾಬೀತು ಮಾಡಬೇಕಾಗಿತ್ತು ಅವರು. ಆ ಸಾಬೀತು ಮಾಡೋದಕ್ಕೆ ಅವರು ಸಫಲ ಆಗಲಿಲ್ಲ. ಯಾಕೆಂದರೆ ಸುಳ್ಳಿತ್ತದು. ಒಂದು ಸುಳ್ಳನ್ನು ಅವತ್ತು ಹೇಳಿದ್ರು, ಅವರ ಹತ್ರ ಎಲ್ಲ ಶಕ್ತಿಯನ್ನು ಹಾಕಿದ್ರು. ಏನಂತ? ಒಂದು ಸುಳ್ಳನ್ನು ಸಾಬೀತು ಮಾಡೋಕ್ಕೆ ಅವ್ರ ಕಡೆ ಆಗಲಿಲ್ಲ.